ನಮ್ಮ ಬಡತನ ಬೆನ್ನು ಹತ್ತಿ ಬಂದಿದೆ. ನಮ್ಮ ತಾತ ಮುತ್ತಾತ ಕಾಲದಿಂದಲೂ ಈ ನಮ್ಮ ಬಡತನ ಬೆನ್ನು ಹತ್ತಿ ಬಂದಿದೆ. ತಾಯಿ, ಸಿಟಿಯಲ್ಲಿ ನಾನು ಓದುತ್ತಿರುವ ಮೈದ್ನ ಅವನಿಗೊಂದು ಒಳ್ಳೆಯ ಉದ್ಯೋಗ ನೋಡಿ. ಅದು ಅಲ್ಲದೆ ಜಮ್ದದ್ದಿ ಅವನು ಹೂಮನಾಗಿ ತಿರುಗಾಡ್ತಿದ್ದಾನೆ. ಅವನಿಗೊಂದು ಒಳ್ಳೆಯ ಆದರ್ಶ ವ್ಯಕ್ತಿಯಾಗಿ ಬಾಳಬೇಕೆಂದು. ಅದು ಅಲ್ಲದೆ ಸತಿಪತಿಗಳಾದ್ರ ನಮಗೆ ಒಂದೇ ಒಂದು ಹೆಣ್ಣಾಗಲಿ ಗಂಡಾಗಲಿ ಸಂತಾನ ಭಾಗ್ಯ ಕರ್ಣಿಸು ತಾಯಿ, ಸಂತಾನ ಭಾಗ್ಯ ಕರ್ಣಿಸು. ಅದು ಅಲ್ಲದೆ ಈ ಊರ ಅಹಂಕಾರದಲ್ಲಿ ಮೆರೀತಿರುವ ದೇಸಾಯಿ ಗೌಡ ಮತ್ತು ಪಾಟೀಲ್ ಗೌಡ ಅಂತ ದುಷ್ಟರನ್ನು ಸಂಹರಿಸಿ ನಮ್ಮನ್ನು ಈ ಸಮಾಜದಲ್ಲಿ ಮುಂದೆ ಬರುವಂತೆ ಮಾಡುತ್ತಾಯಿ ಕರುಣಾಮಯಿ. ಸತಿ ಶಬರಿ, ದೇವಿಯ ಪೂಜೆ ಮುಗಿಯಿತೆ? ಮುಗಿಯಿತು. ಬನ್ನಿ ಸ್ವಾಮಿ, ಆ ದೇವರಿಗೆ ನೀನು ಭಕ್ತಿಯಿಂದ ಬೇಡಿಕೊಂಡು ಆಶೀರ್ವಾದ ಪಡೆಯಿರಿ. ಆಯ್ತು ಶಬರಿ. ಶಬರಿ, ಆ ಸಂಗಮೇಶ್ವರನ ಜಾತ್ರೆ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಜೋಡೆತ್ತಿನ ಚಕ್ಕಡಿ ರೇಸಿಗೆಂದು ಹೋದ ನನ್ನ ತಮ್ಮ ಜಮದಗ್ನಿ ಇನ್ನೂ ಬಂದಿಲ್ಲವೇ? ಇಲ್ಲ ರೀ, ಅದೇಕೋ ಅವನು ಇನ್ನೂ ಬಂದಿಲ್ಲ. ಕುಸ್ತಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕುಸ್ತಿಯಲ್ಲಿ ಮತ್ತೆ ಭಾಗಿಯಾಗಿರಬೇಕು ಆ ನನ್ನ ಮುದ್ದಿನ ಮೈದನ. ಶಬರಿ, ನನ್ನ ತಮ್ಮ ಜಮದಗ್ನಿಗೆ ಜೋಡೆತ್ತಿನ ಚಕ್ಕಡಿ ರೇಸು, ಕಬಡ್ಡಿ, ಕುಸ್ತಿ ಕುಣಿತವೆಂದರೆ ಅವನಿಗೆ ಚಿಕ್ಕಂದಿನಿಂದಲೂ ತುಂಬಾ ಇಷ್ಟ. ಅವರ ಇಷ್ಟದಂತೆ ನಡೆಯುವುದು ಹಿರಿಯರಾದ ನಮ್ಮ ಧರ್ಮ. ಅದಿರಲಿ, ಮೈದ್ನ ಜಮದದ್ದಿ ಮದುವೆ ವಯಸ್ಸಿಗೆ ಬಂದಿದ್ದಾನೆ. ಅವನನ್ನು ಹೀಗೆ ಹುಂಬನಾಗಿ ತಿರುಗಾಡಿ ಬಿಡ್ತಿರೋ, ಮುದ್ದು ಮುದ್ದಾಗಿ ಹೀಗೆ ಬೆಳೆಸ್ತಿರೋ? ಏಲೇ ಶಬರಿ, ನನ್ನ ಸಹೋದರ ಬಾಳು ಬಂಗಾರವಾಗಲೆನ್ನುವ ಆಸೆ ನನಗಿಲ್ಲವೆಂದು ತಿಳಿದಿರುವೆ ಆ ಪೆದ್ದಿ. 18 ವರ್ಷ ತುಂಬಿ 19ನೇ ವಯಸ್ಸಿಗೆ ಕಾಲಿಡುತ್ತಿರುವ ನನ್ನ ಸಹೋದರ ಜಮದಗ್ನಿಗೆ ಈ ಸಲ ಸುಗ್ಗಿ ಹಬ್ಬ ಮುಗಿಸಿ ಎಲ್ಲಿಯಾದರೂ ಒಂದು ಒಳ್ಳೆಯ ಮನೆಯ ಸುಕನ್ಯೆಯನ್ನು ನೋಡಿ ನನ್ನ ತಮ್ಮ ಜಮದಗ್ನಿಗೆ ಮದುವೆ ಮಾಡಿದರೆ ಅಣ್ಣನಾಗಿ ಹುಟ್ಟಿದ ನನ್ನ ತಲೆಯ ಮೇಲೆ ಭಾರ ಇಳಿಯುತ್ತದೆ. ಹೌದು, ಜಮದಗ್ನಿ ಸಂಪತ್ತು ಇವರಿಬ್ಬರು ನನ್ನ ಮೈದ್ನರಲ್ಲ ರೀ, ನನ್ನ ಹೊಟ್ಟೆಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚು. ಅವರಿಬ್ಬರನ್ನು ನನ್ನ ಕೈಯಾರೆ ಕೈ ತುತ್ತು ಉಣಿಸಿ ತಿನಿಸಿ ಬೆಳೆಸಿದೆ. ಅವರಿಬ್ಬರು ನಮಗೆ ಎಂದಿಗೂ ಕೇಡ ಬಗೆಯೋದಿಲ್ಲ ರೀ, ಆ ನಂಬಿಕೆ ನನಗಿದೆ. ಆ ನಿನ್ನ ನಂಬಿಕೆ ಸುಳ್ಳಾಗಿ ಒಂದು ವೇಳೆ ಕೇಡು ಬಗೆದರೆ? ಇಲ್ಲ ರೀ, ಅವರೆಂದಿಗೂ ನಮಗೆ ಕೇಡು ಬಗೆಯೋದಿಲ್ಲ ರೀ. ಜಮದಗ್ನಿ ಸಂಪತ್ತು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಕ್ಕಿಂತ ಹೆಚ್ಚು ರೀ. ಅವರಿಗೆ ನಾನು ಉಣಿಸಿ ತಿನಿಸಿ ಚೆನ್ನಾಗಿ ಬೆಳೆಸಿದ್ದೀನಿ. ಅವರೆಂದಿಗೂ ನಮಗೆ ಯಾವ ಕಾಲಕ್ಕೂ ದ್ರೋಹ ಮಾಡೋದಿಲ್ಲ ರೀ. ನೋಡು ಶಬರಿ, ನಮಗಂತೂ ಮದುವೆಯಾಗಿ ಇಷ್ಟು ದಿನ ಕಳೆದರೂ ಮಕ್ಕಳಾಗಲಿಲ್ಲ. ಮುಂದೇನೋ ಇದೇ ತರ ನಮಗೆ ಮಕ್ಕಳಾಗದಿದ್ದರೆ ಜಮದಗ್ನಿ ಮತ್ತು ಸಂಪತ್ ನಮ್ಮಿಬ್ಬರನ್ನು ಚೆನ್ನಾಗಿ ನೋಡಿಕೊಂಡು ಜೋಪಾನ ಮಾಡಬಹುದೇ? ಏನ್ರಿ, ಏನು ಮೂಡಿದೆ ಈ ನಿಮ್ಮ ಮನದಲ್ಲಿ ಸಂಶಯ? ಹೇಳಿ ಸ್ವಾಮಿ, ಏಕೆ ನಮ್ಮ ಮುಂದೆ ಹೇಳೋದಿಲ್ಲವೇ? ಶಬರಿ, ನನ್ನ ಮನದಲ್ಲಿ ಒಂದು ಸಂಶಯ ಉಂಟಾಗತೊಡಗಿದೆ. ಏನ್ರಿ ಸಂಶಯನ? ಯಾಕ್ರಿ, ಸತ್ಯ ಆದಾಳ ಮುಂದೆ ಪತಿ ಹೇಳಬಾರದೇನು? ಹೇಳಿ, ಅದು ಯಾವ ಸಂಶಯ ಮೂಡಿದೆ ಈ ನಿಮ್ಮ ಮನದಲ್ಲಿ? ಶಬರಿ, ಈಗಿನ ಕಾಲದಲ್ಲಿ ಮಲತಾಯಿಯಾಗಿ ಬಂದು ಮಕ್ಕಳನ್ನು ಪಿಶಾಚಿಯಂತೆ ಕಾಣುವ ಈ ಕಲಿಕಾಲದ ಕಲಿಯುಗದಲ್ಲಿ ಮೈದುನರ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿರುವೆ ಎಂದು ಪರೀಕ್ಷಿಸಲು ಈ ತರ ಮಾತನಾಡಿದೆ. ನನ್ನ ತಮ್ಮಂದಿರು ಸಹ ವಿದ್ಯಾವಂತರು, ಮೇಲಾಗಿ ಬುದ್ಧಿವಂತರು. ಅವರೆಂದಿಗೂ ನಮಗೆ ವಿರೋಧಿಗಳಾಗಲಾರರು. ಏನ್ರಿ, ನೀವೇ 4 ಜನರಿಗೆ ಬುದ್ಧಿ ಹೇಳುವವರು ಇಂಥ ಅಪಶಕುನಕ್ಕೆ ಆಸ್ಪಾದನೆ ಕೊಡಬಾರದ್ರಿ. ಅವರನ್ನು ನಮ್ಮ ಕೈಯಾರೆ ಉಣಿಸಿ ತಿನಿಸಿ ಬೆಳೆಸೋಣ, ಅವ್ರನ್ನೂ ದೊಡ್ಡವ್ರನ್ನಾಗಿ ಮಾಡೋಣ. ಆಮೇಲೆ ನಮ್ಮನ್ನು ರಕ್ಷಿಸುವ ಭಾರ ಅವರಿಗೆ ಬಿಟ್ಟದ್ದು. ಶಬರಿ, ಬಾಯಿಲಿ ಏನ್ರಿ ಅದು? ಊಟ ಮಾಡುವುದಕ್ಕಿಂತ ಮೊದಲು ನನಗೇನಾದರೂ ಸಿಹಿ ಸುಮ್ಮದ ರಸದೂಟ ನನ್ನ ಚಿನ್ನ. ಏನ್ರಿ, ಇಂಥ ಸಮಯದಲ್ಲೂ ನಿಮ್ಗೆ ಹುಡುಗಾಟನೇ? ಹುಡುಗಾಟವಲ್ಲ ಶಬರಿ, ಸತಿಪತಿಗಳಾದ ನಮ್ಮಿಬ್ಬರ ಪ್ರೇಮ ಸಲ್ಲಾಪದ
ಒಳನಾಟಿನ ಬಡಿದಾಟ. ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಛೀ ಹೋಗ್ರಿ, ನನಗೆ ತುಂಬಾ ನಾಚಿಕೆ ಆಗುತ್ತದೆ. ಶಬರಿ, ನಾಚಿಕೆ ಪಡಲು ನಾವೇನು ಹೊಸದಾಗಿ ಮದುವೆಯಾದ ಮದುಮಕ್ಕಳಲ್ಲ. ಹೊರಡಲಿ ನಿನ್ನ ಮಧುರ ಕಂಠದಿಂದ ಒಂದು ಸುಮಧುರ ಗೀತೆ. ನನಗಾಗಿ ನಿನಗಾಗಿ ನನಗಾಗಿ ನಿನಗಾಗಿ ಕೊನೆವರೆಗೂ ಬದುಕಬೇಕು. ನನ್ನೊಲವೇ ನೀ ಬಾರೆ, ನನ್ನ ಚೆಲುವೆ ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಗೆ. ಸಿಹಿ ಮುತ್ತಿನ ಸಿಹಿ ಮುತ್ತಿನ ಸಿಹಿ ಮುತ್ತಿನ
ಅನುರಾಗದ ಸಿಹಿ ಮುತ್ತಿನ ರೀ ಮಾತಿನ ಬರದಲ್ಲಿ ನಿಮಗೆ ದೇವಿಯ ಪಂಚಾಮೃತ ಕೊಡದನ್ನೇ ಮರೆತು ಬಿಟ್ಟೆ. ಬನ್ನಿ ಸ್ವಾಮಿ, ಪ್ರಸಾದ ಕೊಡ್ತೇನೆ.